ಹಾಂ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಆದಷ್ಟು ನಮ್ಮ ವಿಡಿಯೋಗಳನ್ನ ಕೊನೆವರೆಗೂ ನೋಡಿ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರದ್ದು ತಿಂಡಿ ಎಲ್ಲ ಆಗಿ ಡ್ಯೂಟಿಗೆಲ್ಲ ರೆಡಿಯಾಗಿ ನಿಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದೀರಾ ಅಂತ. ಓಕೆ, ಇವತ್ತಿನ ವಿಷಯ ಏನಪ್ಪ ಅಂದರೆ, ಇವತ್ತಿನ ವಿಷಯ ಇದೆ ಒಂದು ಸಣ್ಣ ವಿಷಯ. ಆ್ಯಕ್ಚುಲಿ ಎಷ್ಟೋ ಜನ ಇದನ್ನು ನೋಡಿ ಇದು ಅದೇ ಅಂದ್ಕೊಂಡು ಕನ್ಫ್ಯೂಷನ್ ಆಗ್ತಾ ಇದ್ದಾರೆ. ಎಷ್ಟೋ ಜನ ನಮ್ಮಲ್ಲಿ ಬಂದು ಕೇಳ್ತಾರೆ, ಇದು ಅದೇನಾ, ಇದು ಅದೇನಾ, ಇದು ಅದೇ ಇದರಲ್ಲಿ ಆ ರೀತಿ ಬರುತ್ತಾ ಅಂತೆಲ್ಲ ಕೇಳ್ತಾರೆ. ಯಾವುದು ಇದು 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 ಅಂತಿದ್ದೀನಿ ಅಂತನಾ ಈ ರೀತಿ ತೋರಿಸ್ತೀನಿ. ಆ್ಯಕ್ಚುಲಿ ಇದಂತೂ ನನ್ನ ಫೇವ್ರೇಟ್, ನನಗಂತೂ ಇದು ತುಂಬಾ ಇಷ್ಟ. ಬಟ್ ಇದು ಬೇಸಿಗೆಯಲ್ಲಿ ನಮಗೆ ಸಿಗೋದು ತುಂಬಾ ಕಷ್ಟ. ಮಳೆಗಾಲದಲ್ಲಿ ಮಳೆಗಾಲ ಸ್ಟಾರ್ಟ್ ಆಗೋ ಟೈಮಲ್ಲಿ ಇದು ಹೂವಾಗಿ ಕಾಯಾಗಿ ಹಣ್ಣಾಗಿ ಸಿಗುತ್ತೆ. ಅಲ್ಟಿಮೇಟ್ ಟೇಸ್ಟ್ ಮಾತ್ರ ಯಾವುದು ಅಂತ ಗೊತ್ತಾಯ್ತಾ? ಇದು ಆ್ಯಕ್ಚುಲಿ ಫ್ಯಾಷನ್ ಫ್ರೂಟ್. ಏನಪ್ಪ ಇದು ಇದು ಅಂದ್ಬಿಟ್ಟು ಇದನ್ನು ತೋರಿಸ್ತಿದ್ದಾರೆ ಅಂದ್ಕೊಂಡ್ರೆ, ಆ್ಯಕ್ಚುಲಿ ಇದೆಲ್ಲ ವಿಷಯ ತೋರಿಸ್ತೀನಿ. ಬಟ್ ಇದು ನನ್ನ ನೆಟ್ಟಿರೋಂಥ ಗಿಡದಲ್ಲಿ ಪುನಃ ಇದೆ 2ನೇ ಸಲ ಹೂವಾಗಿ ಕಾಯಾಗಿದೆ. ನಾನು ನೋಡೇ ಇರಲಿಲ್ಲ, ಆ್ಯಕ್ಚುಲಿ ಇವತ್ತೇ ನಾನು ನೋಡಿದ್ದು. ಇಷ್ಟು ದೊಡ್ಡ ದೊಡ್ಡ ಕಾಯಿಗಳೆಲ್ಲ ಆಗಿದೆ, ನೋಡಲಿಕ್ಕೆ ಖುಷಿಯಾಯಿತು. ಇದು ಯೆಲ್ಲೋ ಕಲರ್ ಆಗುತ್ತೆ. ಆ್ಯಕ್ಚುಲಿ ನಾನು ಇದು ಗಿಡನ ಮರೂನ್ ಕಲರ್ ಅಥವಾ ಈ ಪರ್ಪಲ್ ಕಲರಲ್ಲಿ ಒಂದು ಹಣ್ಣು ಬರುತ್ತೆ ಫ್ಯಾಷನ್ ಫ್ರೂಟಲ್ಲಿ, ಅದು ಅಂದ್ಕೊಂಡು ತೊಗೊಬಂದು ನೆಟ್ಟೆ. ಬಟ್ ಇದು ಕೂಡ ಯೆಲ್ಲೋ ಕಲರೇ. ಚೆನ್ನಾಗಿದೆ ಅಲ್ಲ? ನಿಮ್ಮ ಮನೇಲೂ ಇದೆಯಾ? ಯಾರ್ಯಾರ ಮನೇಲಿದೆ ತಿಳಿಸಿ. ಅಥವಾ ಇದರದ್ದು ಜ್ಯೂಸ್ ಮಾಡಿ ಕುಡಿದ್ರೆ ಇದರಲ್ಲಿ ತುಂಬಾ ವಿಟಮಿನ್ಸ್ ಎಲ್ಲ ಇದೆ. ಇದು ಕೆಲವೊಂದು ಮೆಡಿಷನ್ಗಳಿಗೆಲ್ಲ ಯೂಸ್ ಆಗುತ್ತೆ. ನಮ್ದು ಈ ಮರನ ಅಂತೂ ಫುಲ್ ತಬ್ಕೊಂಡು ಬೆಳ್ಕೊಬಿಟ್ಟಿದೆ. ಮರ ಮಾತ್ರ ಅಲ್ಲ, ಇದು ಹಟ್ಟೊಳಗಡೆ ಎಲ್ಲನೂ ಬೆಳ್ಕೊಂಡಿದೆ. ಆ ಹಟ್ಟೊಳಗಡೆ ಎಲ್ಲ ಕಡೆನೂ ಬೆಳ್ಕೊಂಡಿದೆ, ಕೇಬಲ್ ಮೇಲ್ಗಡೆ ಎಲ್ಲನೂ. ಕಾಯಂತೂ ಈಗ ಕೈಗೆ ಸಿಗೋಂಗೆ ಇದೆ. ನಮ್ಮ ಕಸ್ಟಮರ್ಗಳು ಅಥವಾ ಯಾರು ಬಂದರೆ ಏನು ಮಾಡ್ತಾರೆ ಅಂದರೆ, ಈಸಿಯಾಗಿ ಅದನ್ನ ಕಿತ್ಕೊಂಡು ಹಣ್ಣಾಗಿದೆಯಾ ಏನು ಅಂತ ನೋಡ್ತಾರೆ. ಅದು ಹಣ್ಣಾಗೋದಕ್ಕೂ ಮುಂಚೆನೇ ಎಲ್ಲ ಕಿತ್ತು ಎಲ್ಲ ಹಾಳು ಮಾಡ್ತಾರೆ. ಲೈಟಾಗಿ ಕಲರ್ ಪೇಡ್ ಆಗ್ತಾ ಬರುತ್ತೆ ಅದು ಯೆಲ್ಲೋ ಕಲರಾಗಿ, ಆಗಲೇ ಎಲ್ಲ ಕಿತ್ತು ಹಾಳು ಮಾಡೋಕ್ಕೆ ಶುರು ಮಾಡ್ತಾರೆ. ಅದ್ರ ಬೇರುಗಳಂತೂ ಏನು ಸುತ್ಕೊಂಡು ಹೋಗಿದೆ. ಬೇರುಗಳಲ್ಲಿ ಒಂದು ಎಲೆ ಇಲ್ಲ, ಬಟ್ ಮೇಲ್ಗಡೆ ಅಂತೂ ಫುಲ್ಲು ಚಪ್ರ ಥರ ತುಂಬಿಕೊಂಡಿದೆ. ಅಷ್ಟು ಚೆನ್ನಾಗಿದೆ. ಹಣ್ಣಾದಮೇಲೆ ನಾನು ಈಗ ನಿಮಗೆ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ. ಓಕೆ, ಇದೇನಪ್ಪ, ಇದು ನಮಗೆ ಗೊತ್ತಿರೋ ವಿಷಯನೇ. ಇದೇನು ಇದು ಇದು ಅಂದ್ಬಿಟ್ಟು ಫ್ಯಾಷನ್ ಫ್ರೂಟ್ ತಂದು ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡ್ರೆ, ಆ್ಯಕ್ಚುಲಿ ಇದು ವಿಷಯ ಅಲ್ಲ, ವಿಷಯ ಬೇರೆ ಇದೆ. ನನಗೆ ತೋರಿಸ್ತೀನಿ. ಆ ಗಿಡಗಳ ಬಗ್ಗೆ ನೀವು ಕೇಳಿರ್ತೀರ, ಕೆಲವೊಂದು ಯೂಟ್ಯೂಬ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಅದ್ರದ್ದು ವೀಡಿಯೋಗಳೆಲ್ಲ ನೋಡಿರ್ತೀರ. ಸಾಧಾರಣವಾಗಿ ಎಲ್ಲರೂ ನೋಡಿರ್ತಾರೆ, ಜನಗಳಿಗೆ ಕ್ರೇಜ್ ಇದೆ. ಇದು ಕೂಡ ಅದೇ ಕ್ಯಾಟಗರಿಗೆ ಸೇರಿದಂಥ ಒಂದು ಗಿಡ, ಆಯಿತಾ? ಅದು ಬೇರೆ, ಬಟ್ ಇದು ಬೇರೆ. ನಮ್ಮಲ್ಲಿ ಬಂದು ತುಂಬ ಜನ ಕೇಳೋ ಕ್ವಶನ್, ಇದು ಅದೇನಾ ಅದು ಯಾವುದು ಅಂತನಾ? ತುಂಬ ಕ್ಯೂರಿಯಾಸಿಟಿನ, ಬನ್ನಿ ತೋರಿಸ್ತೀನಿ. ನೋಡಿ, ನೀವು ನೆಟ್ಟಲ್ಲಿ ನೋಡಿರೋಂಥದ್ದೆಲ್ಲ ಈ ರೀತಿ ಇದು ಫೋಟೋಸ್ ನೋಡಿ, ಇದು ಗೂಗಲಲ್ಲಿ ಸಿಗುತ್ತೆ ನಿಮಗೆ. ಅದರ ಎಲೆಗಳು ಕೂಡ ಈ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಏಲಕ್ಕಿದು ಗಿಡದ ಎಲೆಗಳು ಹೇಗೆ ಬರುತ್ತೆ, ಅಥವಾ ಈ ರೀತಿ ದೊಡ್ಡ ದೊಡ್ಡ ಎಲೆಗಳಾಗಿರುತ್ತೆ. ಇದು ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ, ಹೂವು ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ನೆಲದಿಂದ ತುಂಬ ಹೈಟ್ ಬೆಳೆಯಲ್ಲ, ಸಾಧಾರಣ ಒಂದು ಮೀಡಿಯಮ್ ಒಂದು ಹೈಟಲ್ಲಿರುತ್ತೆ. ಅದ್ರ ಹೂವಲ್ಲಿ ಈ ರೀತಿ ಒಂದು ಸಪ್ರೇಟ್ ಇನ್ನೊಂದು ಹೂವು ಹರಳುತ್ತೆ. ಆಮೇಲೆ ಇದು ಲೇಯರ್ಗಳು ನೋಡಿ, ಬಿಡಿ ಬಿಡಿಯಾಗಿದೆ, ಆ ರೀತಿ ಇರುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಈ ಗಿಡಗಳ ಬಗ್ಗೆನೇ ನಾನು ನಿಮಗೆ ಹೇಳಿದ್ದು. ನೀವು ಇದನ್ನು ಗೂಗಲಲ್ಲೆಲ್ಲ ನೋಡಿರ್ತೀರ. ಶಾಂಪೂ ಗಿಡ, ಇದರಲ್ಲಿ ಈ ರೀತಿ ತೆಗೆದ್ರೆ ಶಾಂಪೂ ರೀತಿ ಎಲ್ಲ ಬರುತ್ತೆ. ತಲೆಗೆ ಹಾಕೋಬೋದು, ಕೂದಲು ತುಂಬ ಸಾಫ್ಟ್ ಆಗುತ್ತೆ, ಸಿಲ್ಕಿ ಆ್ಯಂಡ್ ಶೈನಿ ಹೇರ್ ಆಗುತ್ತೆ ಅಂತೆಲ್ಲ ಕೇಳಿರ್ತೀರಲ್ಲ. ಕಾಣಿಸ್ತಿದಲ್ಲ ನನ್ನ ಹಿಂದೆ? ಬಟ್ ಇದು ಆ ಗಿಡ ಅಲ್ಲ, ಇದು ಬೇರೆ, ಅದು ಬೇರೆ. ಇದು ನೆಲದಿಂದ ತುಂಬ ಹೈಟ್ ಬೆಳೆಯುತ್ತೆ. ಇದೊಂದು 4-5 ಅಡಿ ಗಂಟನೂ ಬೆಳೆಯುತ್ತೆ. ಇದು ಆ್ಯಕ್ಚುಲಿ ಇದು ಶೋ ಗಿಡ. ಇದು ನರ್ಸರಿಗಳಲ್ಲಿ ನಿಮಗೆ ಸಿಗುತ್ತೆ. ಇದು ಬರೀ ಗಿಡಗಳನ್ನ ನೆಟ್ಟರೆ ಸಾಕು, ತುಂಬ ತುಂಬ್ಕೊಬಿಡುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ, ಇಡೀ ಅದ್ರ ಸುತ್ತಮುತ್ತ ಅದ್ರ ಬಡ್ಡೆಯಲ್ಲಿ ಏನೂ ಇರಲ್ಲ. ನೋಡಿ, ಇದ್ರದ್ದು ಹೂ ಇಷ್ಟೇ ಬೆಳೆಯೋದು. ಇದಕ್ಕಿಂತ ಒಂಚೂರು ಹೈಟ್ ಬೆಳಿಬೋದು, ಬಟ್ ತುಂಬಾ ಗಟ್ಟಿ ಇರುತ್ತೆ. ಒಂಚೂರು ಅದರಲ್ಲಿ ನೀರಂದರೆ, ಈಗ ಮಳೆ ಬಂದಿದ್ದಕ್ಕೆ ನೀರಿತ್ತು, ಅದು ನನ್ನ ಕೈಯಲ್ಲಿಗೆ ನೋಡಿದರೆ ಅದು ಯಾವುದೇ ರೀತಿ ಅಂಟು ಅಥವಾ ಶಾಂಪು ಟೈಪ್ ಏನೂ ಇರಲಿಲ್ಲ. ಎಲ್ಲನೂ ನೋಡಿ ಈ ರೀತಿ ಕಡ್ಡಿ ಥರ ಬಂದು ತುದೀಲಿ ಹೂ ಬಿಡುತ್ತೆ. ಆ ಗಿಡ ಹಾಗಲ್ಲ, ಅದು ಬಡ್ಡೆಯಿಂದನೇ ಹೂ ಬರುತ್ತೆ. ಒಂದು ಅಷ್ಟು ಮೀಡಿಯಮ್ ಹೈಟಲ್ಲಿ ಬೆಳೆಯುತ್ತೆ ಅಷ್ಟೇ. ಬಟ್ ಇದು ಏನೇ ಮಾಡಿದ್ರೂ ಇದರಲ್ಲಿ ಯಾವುದೇ ರೀತಿ ಶಾಂಪು ರೀತಿ ನನಗೆ ಕಾಣಲಿಲ್ಲ.
ಅದ್ರ ಬಡ್ಡೆ ಅಂತೂ ನೋಡಿ ಈ ರೀತಿ ಇರುತ್ತೆ. ಬಡ್ಡೆಗಳೆಲ್ಲ ಇಷ್ಟಿಷ್ಟು ಹತ್ರ ಇದೆ ಗಿಡಗಳಿದು. ಇದು ಆ್ಯಕ್ಚುಲಿ ನಾವು ಶೋಗೆ ಅಂತ ತಂದು ನೆಟ್ಕೊಂಡಿದ್ದೀವಿ ಹೂವನ್ನ. ನೋಡೋಕೆ ಚೆನ್ನಾಗಿದೆ. ಬಂದವರಂತೂ ಇದನ್ನೆಲ್ಲ ಯಾರೇ ಬಂದ್ರೂ ಇದು ಅದೇ ಗಿಡ, ಇದರಲ್ಲಿ ಶಾಂಪು ಬರುತ್ತೆ ಅಂತ ಹೂಗಳನ್ನ ಕೀಳೋದು, ಗಿಡಗಳನ್ನ ಕೀಳೋದು ಅಂತ ಗಿಡ ಎಲ್ಲ ಹಾಳು ಮಾಡ್ತಾರೆ. ಬಟ್ ಆ ರೀತಿ ಮಾಡಬೇಡಿ. ಈ ಹೂಗಳು ಆಮೇಲೆ ಉದುರೋಗುತ್ತೆ, ಒಣಗಿ ಉದುರೋಗುತ್ತೆ. ಇದು ಲಾಂಗ್ ಟೈಮ್ ಏನಿರಲ್ಲ. ಅದ್ರದ್ದಂತೂ ಹೂಗಳು ಇಷ್ಟಿಷ್ಟುದ, ಒಂದೊಂದು ಕೈಯಷ್ಟು ಮೊಣಕೈಯಷ್ಟು ಉದ್ದ ಎಲ್ಲ ಇದೆ. ನೀವು ನೆಟ್ಟಲ್ಲಿ ಅದನ್ನ ವೀಡಿಯೋಸ್ ಅಥವಾ ಫೋಟೋಸ್ ನೋಡಿ ಒಮ್ಮೆ ಹುಡುಕಿ ನೋಡಿ, ಸಿಗುತ್ತೆ ನಿಮಗೆ. ಇದು ಆ್ಯಕ್ಚುಲಿ ಚಿಕ್ಕದು, ಇದೀಗಷ್ಟೇ ಅರಳ್ತಾ ಇರೋಂಥ ಮೊಗ್ಗು. ಕೆಲವೊಂದು ಅದೇ ಸೈಜಲ್ಲಿ ಇರುತ್ತೆ, ಮೊಗ್ಗು ಸೈಜಲ್ಲಿ. ಇದಂತೂ ಕಂಪ್ಲೀಟ್ ಒಣಗೋಗಿದೆ. ಇನ್ನು ಸ್ವಲ್ಪ ದಿನಕ್ಕೆ ಇದು ಬಿದೋಗುತ್ತೆ ಹೂವು. ಆದರೆ ಅದರಲ್ಲಿ ಒಂದು ಸಪ್ರೇಟ್ ಹೂವು ಬರುತ್ತಲ್ಲ, ಇದರಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ರೆಡ್ ಕಲರಲ್ಲಿ ಒಂದು ಹೂವು ಬರುತ್ತೆ. ಇದು ಬೇರೆಯೇ, ಕಂಪ್ಲೀಟ್ ಬೇರೆಯೇ. ಬಟ್ ಯಾರು ಕನ್ಫ್ಯೂಷನ್ ಆಗಬೇಡಿ. ಬಂದರೂ ಕೂಡ ಗಿಡಗಳನ್ನ ಹಾಳು ಮಾಡಬೇಡಿ ದಯವಿಟ್ಟು. ಇದರಲ್ಲಿ ಸಿಂಗಲ್ ಈ ರೀತಿ ಒಂದು ಅಥವಾ ಎರಡು, ಒಂದೇ ಹೈಯೆಸ್ಟು, ಎರಡು ತೀರಾ ಅಪರೂಪ ಈ ಥರ ಹೂಗಳು ಬರುತ್ತೆ. ಬಟ್ ಅದರಲ್ಲಿರೋದು ಬೇರೆ ನೋಡಿ. ಇದೆಲ್ಲ ಒಣಗಿ ಮುರಿದೋಗಿದೆ, ಹೂಗಳೇ ಮುರಿದೋಗಿದೆ. ಬಟ್ ಗಿಡಗಳೇನಾಗಲ್ಲ, ಲಾಂಗ್ ಟೈಮ್ ನಿಮಗೆ ಸಿಗುತ್ತೆ, ಬೇಗನೆ ಬೆಳೆಯುತ್ತೆ. ನೀವು ಮಳೆಯಲ್ಲೆಲ್ಲ ತಂದು ನೆಟ್ಕೊಂಡ್ರೆ ಬೇಗ ಬೆಳೆಯುತ್ತೆ. ಮಳೆ ಹನಿಗಳಂತೂ ಮುತ್ತುಗಳ ಥರ ಅದರಲ್ಲೆಲ್ಲ ಗಿಡದಲ್ಲೆಲ್ಲ ಇತ್ತು. ಬಟ್ ಇದರದ್ದು ಎಲೆ ಕೂಡ ನೋಡಿ ತುಂಬ ಚಿಕ್ಕದು ಇದರ ಎಲೆ. ಅದು ಆ ಗಿಡದ ಎಲೆ ಆ ರೀತಿ ಅಲ್ಲ, ಅದು ಏಲಕ್ಕಿ ಗಿಡ ಬರುತ್ತೆ ಗೊತ್ತಾ ನಿಮಗೆ. ಆ ಏಲಕ್ಕಿ ಗಿಡದ್ದು ಎಲೆ ಹೇಗಿರುತ್ತೆ ಆ ರೀತಿ ದೊಡ್ಡ ಎಲೆಗಳಾಗಿ ಬರುತ್ತೆ. ಅದು ಮೋಸ್ಟ್ಲಿ ಕಾಡುಗಳಲ್ಲಿ ಸಿಗ್ಬೋದು. ಫಾರಿನ್ ಕಂಟ್ರಿಗಳಲ್ಲಂತೂ ತೀರಾ ಕಾಮನ್ ಆಗಿರುತ್ತೆ. ನಮ್ಮಲ್ಲಿ ಕೂಡ ಸಿಗುತ್ತೆ, ಸಿಗಲ್ಲ ಅಂತಲ್ಲ. ಬಟ್ ಎಲ್ಲಿ ಸಿಗುತ್ತೆ ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ಇದು ಆ ಗಿಡ ಅಲ್ಲ. ತುಂಬ ದಿನದ ಕನ್ಫ್ಯೂಷನ್ ಇತ್ತು, ಸುಮಾರು ಜನ ಬಂದು ಕೇಳ್ತಾಯಿದ್ರು. ಆದರೆ ಇದರಿಂದ ಒಂದು ಬೆನಿಫಿಟ್ ಏನು ಗೊತ್ತಾ, ಕಚಡ ಇರಲ್ಲಿ ನೀವು ಇದು ನೆಟ್ಬಿಟ್ರೆ ಅದ್ರ ಬಡ್ಡೆಯಲ್ಲಿ ನೋಡಿ ಒಂದೇ ಒಂದು ಕಚಡ ಇಲ್ಲ. ಇರೋ ಹುಲ್ಲನ್ನ ಲಾನ್ ಎಲ್ಲ ತಿನ್ಕೊಬಿಟ್ಟಿದೆ. ಅದು ಅಷ್ಟರ ಮಟ್ಟಿಗೆ ಬೆಳ್ಕೊಳ್ಳುತ್ತೆ, ಇಷ್ಟ ಬಂದಂಗೆ ತನ್ನಷ್ಟಿಗೆ ಬೆಳ್ಕೊಬಿಡುತ್ತೆ. ಅದು ಒಂದೊಂದು ದೂರಕ್ಕೆ ನೆಟ್ಬಿಟ್ರೆ ಸಾಕು, ಒಂದೊಂದರಲ್ಲಿ 4-5 ಬಡ್ಡೆ ಉಟ್ಕೊಬಿಡುತ್ತೆ. ಫುಲ್ ನೀಟಾಗಿರುತ್ತೆ. ಅದರದ್ದು ತುಂಬ ಕಸನೂ ಇಲ್ಲ, ಯಾಕಂದರೆ ಎಲೆಗಳು ಉದ್ರೋದು ಕೂಡ ಅದರೊಳಗಡೆನೇ ಉದುರ್ಕೊಬಿಡುತ್ತೆ. ಫಸ್ಟ್ ಮಳೆಗಾಲದಲ್ಲಂತೂ ತುಂಬ ಗ್ರೀನಾಗಿರುತ್ತೆ, ಚೆನ್ನಾಗಿದೆ. ಓಕೆ, ನೋಡಿದ್ರಲ್ಲ, ಇದು ಈ ಗಿಡ ಬೇರೆ, ಆ ಗಿಡ ಬೇರೆ. ಅದು ಶಾಂಪು ಗಿಡ. ಅದ್ರದ್ದು ಏನು ನಿಮಗೆ ವೀಡಿಯೋಸ್ ಎಲ್ಲ ಗೂಗಲಲ್ಲಿ ಸಿಗುತ್ತೆ. ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮಲ್ಲಿ ನಾವು ನೆಟ್ಟಿರೋಂಥ ಈ ಗಿಡ ಇದೆಯಲ್ಲ, ಇದು ಆ್ಯಕ್ಚುಲಿ ಶೋ ಗಿಡ. ನಿಮಗೆ ನರ್ಸರಿಗಳಲ್ಲಿ ಸಿಗುತ್ತೆ, ನೀವು ಮನೆಗಳಿಗೆ ಬೇಕಾದ್ರೆ ನೆಟ್ಕೋಬೋದು. ತುಂಬ ಚೆಂದ ಇರುತ್ತೆ. ಯಾವ ಟೈಮಲ್ಲಾದರೂ ಆ ರೆಡ್ ಕಲರ್ ಇಷ್ಟಿಷ್ಟು ದೊಡ್ಡ ಹೂಗಳಿದೆಯಲ್ಲ, ಅದು ಯಾವಾಗಲೂ ನಿಮಗೆ ಇರುತ್ತೆ. ಗಿಡ ತುಂಬ ಹೂವಿರುತ್ತೆ ಯಾವಾಗಲೂ. ಒಂದೊಂದು ಕಡ್ಡೀಲಿ ಒಂದೊಂದು ಹೂವಿರುತ್ತೆ. ತುಂಬ ಗಟ್ಟಿಯಾಗಿರುತ್ತೆ, ತುಂಬ ಸಾಫ್ಟ್ ಏನಲ್ಲ, ತುಂಬ ಗಟ್ಟಿಯಾಗಿರುತ್ತೆ. ಆ ಹೂಗಳು ಅವ್ರು ಹೀಗೆ ಎಳಿವಾಗ ನೋಡಿ ಶಾಂಪು ಟೈಪ್ ಬರುತ್ತಲ್ಲ. ಬಟ್ ಇದು ಆ ರೀತಿ ಅಲ್ಲ, ತುಂಬ ಗಟ್ಟಿದೆ. ಎಷ್ಟೇ ಪ್ರೆಸ್ ಮಾಡಿದ್ರೆ ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ನಾನು ಅದನ್ನ ಪ್ರೆಸ್ ಮಾಡಿ ತೋರಿಸಿದ್ದೀನಿ. ತುಂಬ ಗಟ್ಟಿ ಇರುತ್ತೆ. ಇದು ಅದಲ್ಲ, ಯಾರು ಕನ್ಫ್ಯೂಷನ್ ಆಗಿಬಿಡಿ. ಬಂದರೂ ಕೂಡ ನೋಡಿ, ಫೋಟೋಸ್ ತೊಗೊಳ್ಳಿ, ಗಿಡಗಳನ್ನ ಕೀಳಬೇಡಿ. ಬೇಜಾರಾಗುತ್ತೆ ಗಿಡಗಳನ್ನೆಲ್ಲ ಮುರಿಯುವಾಗ. ಬಟ್ ಏನು ಮಾಡೋದು, ನೋ ಪ್ರಾಬ್ಲಮ್. ಅದಕ್ಕೆ ಇದೊಂದು ಕನ್ಫ್ಯೂಷನ್ ಇತ್ತು, ಕ್ಲಿಯರ್ ಮಾಡೋಣ ಅಂತ ಈ ವಿಷಯದ ಬಗ್ಗೆ ಬಂದರೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಟಣ್ಣ ತೊಡೀರಿ. ಆಗಿದ್ರೆ ಮಾತ್ರ ನಾನು ನೆಕ್ಸ್ಟ್ ಹಾಕೋಂಥ ವೀಡಿಯೋಗಳು ನಿಮಗೆ ಫಸ್ಟಾಗಿ ಬರುತ್ತೆ ನೋಟಿಫಿಕೇಷನ್. ನೀವು ಮೊದಲನೇದಾಗಿ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.